ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಹಾಗೂ ಗ್ರಾಮಸ್ಥರಿಂದ ನಮ್ಮ ಭೂಮಿ ನಮ್ಮ ತೋಟಕ್ಕಾಗಿ ಪಾದಯಾತ್ರೆ ಮೂಲಕ ಕೇರೂರ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. ಚಿಕ್ಕೋಡಿ ತಾಲೂಕಿನ ಕೇರೂರ ಗ್ರಾಮದಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಯೋಜನೆ ಅಡಿಯಲ್ಲಿ ನಮ್ಮ ಭೂಮಿ ಕೊಡುವಂತೆ ಆಗ್ರಹಿಸಿ ಸಂಘಟನೆಗಳ ನೇತೃತ್ವದಲ್ಲಿ ಫಲಾನುಭವಿಗಳು ಪ್ರತಿಭಟನೆ ಮಾಡಿದ್ದಾರೆ. ಕಳೆದ 19 ವರ್ಷಗಳ ಹಿಂದೆ ಅವರಿಗೆ ಹಕ್ಕುಪತ್ರ ನೀಡಿದ್ದು, ಆದರೆ ಇದುವರೆಗೆ ಅವರಿಗೆ ಭೂಮಿ ಕೊಡದೆ ಇರೋದು ಕಾರಣ. ಭೂಮಿ ಕೊಡಿ ಇಲ್ಲ ಅಧಿಕಾರ ಬಿಡಿ ಅಂತ ಪಾದಯಾತ್ರೆ ಮೂಲಕ ಘೋಷಣೆ ಕೂಗೋದ್ರ ಮೂಲಕ ಕೇರೂರ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿದೆ. ಚಿಕ್ಕೋಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೆಎ ವಲ್ಲೂರ ಅವರಿಗೆ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯಿಂದ ಹಾಗೂ ಗ್ರಾಮಸ್ಥರಿಂದ ಮನವಿ ಕೂಡ ಕೊಡಲಾಗಿದೆ. ನಂತರ ಈ ಪ್ರತಿಭಟನೆ ಉಗ್ರ ಸ್ವರೂಪ ತಾಳುತ್ತಿದ್ದಂತೆಯೇ ಸ್ಥಳಕ್ಕೆ ಚಿಕ್ಕೋಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೆಎ ವಲ್ಲೂರ ಅವರು ಆಗಮಿಸಿ ಪ್ರತಿಭಟನಾಕಾರರಿಗೆ 1 ವಾರದಲ್ಲಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವ ವ್ಯವಸ್ಥೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅಂತ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ನಂತರ ವಾಹಿನಿಗಳೊಂದಿಗೆ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಈಶ್ವರ ಗುಡಾಜ್ ಅವರು ಮಾತನಾಡಿ 1 ವಾರದಲ್ಲಿ ಫಲಾನುಭವಿಗಳಿಗೆ ಭೂಮಿ ಕೊಡದೆ ಇದ್ರೆ ಈ ಹೋರಾಟ ಉಗ್ರ ರೂಪ ತಾಳುತ್ತೆ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು ನಾವು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಆಯಿತು, ಆಮೇಲೆ ದಲಿತ ಪರ ಸಂಘಟನೆಗಳಾಯಿತು, ರೈತ ಪರ ಸಂಘಟನೆಗಳಾಯಿತು, ಇವತ್ತು ಜಾಗ ಕೊಡಿ ಇಲ್ಲ ಅಧಿಕಾರ ಬಿಡಿ ಅಂತೇಳಿ ಪಾದಯಾತ್ರೆ ಮೂಲಕ ಇವತ್ತು ನಾವು ಮನವಿ ಮಾಡಿಕೊಂಡಿದ್ದೀವಿ. 2005 ಮತ್ತು 6ರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರೆ ಈ 5 ಗುಂಟೆ ಭೂಮಿ ಯಾಕೆ ಕೊಡ್ತಾರಂದ್ರೆ ಅಲ್ಲೇ ಅವರು ಕಾಯಿಪಲ್ಲೆ ಬೆಳೆಯಕ ಕೈಲಿ ಕೆಲಸ ಮಾಡಿ ಅವರ ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತೇಳಿ ಸರ್ಕಾರದ ಇದು ಯೋಜನೆ ಆಗಿತ್ತು. ಆದ್ರೆ ಏನು ದುರ್ದೈವ ಅಂದ್ರೆ 19 ವರ್ಷಗಳಿಂದ ಅಧಿಕಾರಿಗಳು ಸಾಕಷ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು, 70 ವಯಸ್ಸು 75 ವಯಸ್ಸು ಅಜ್ಜಿಗಳ ಸಹಿತ ಇವತ್ತು ಪಾದಯಾತ್ರೆಗೆ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊರಿ ಯಾವ ರೀತಿಯಾಗಿ ಅಧಿಕಾರಿಗಳ ಇವ್ರನ್ನ ನಿರ್ಲಕ್ಷ್ಯ ಮಾಡಿರಬೇಕು. ಇವತ್ತು ನಮಗೆ ಇವರು ಸ್ಥಳಕ್ಕೆ ಬಂದು ನಮಗೊಂದು ಭರವಸೆ ಕೊಟ್ಟಿದ್ದಾರೆ ರೀ, ಏನಂದ್ರೆ 1 ವಾರದಲ್ಲಿ ನಾವು ಈ ಭೂಮಿಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಆ ಭರವಸೆಗೆ ನಮ್ಮೆಲ್ಲ ಏನು ಹಿರಿಯರಾದ ಎಲ್ಲರೂ ಕೂಡಿ ನಾವೊಂದು ವಿಚಾರ ಮಾಡಿದೆವು. 19 ವರ್ಷ ತನಕ ನಿಂತಿದ್ವು, ಇನ್ನೇನು 1 ವಾರ ಏನು ಭಾಳಲ್ಲ ನಮಗಂತೇಳಿ ನಾವು ಈ ಮನವಿ ಕೊಟ್ಟ ಈ ಹೋರಾಟವನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಈಗ ಜೇರ್ಕರ್ತ 1 ವಾರದಲ್ಲಿ ಏನಾದ್ರೆ ಅವರು ನಮ್ಮ ಜನರಿಗೆ ಭೂಮಿ ಕೊಡೋದು ವಿಳಂಬ ಮಾಡಿದ್ರೆ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ. ಹಾಗೂ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದೆ ಆದರೆ ಅಧಿಕಾರಿಗಳ ಮೇಲೆ ನಾವು ಮೇಲಿನ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ ಮನವಿನೂ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ. ಈಗ ಇದಕ್ಕೆ ಯಾರು ಹೊಣೆ ಅಂದ್ರೆ ರೀ
ಸಂಪೂರ್ಣವಾಗಿ ಕೆರೂರು ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಮೇಲಾಧಿಕಾರಿಗಳು ಯಾರಲ್ಲ, ತಹಶೀಲ್ದಾರ್, ಮೇಲಾಧಿಕಾರಿಗಳು, ತಹಶೀಲ್ದಾರ್. ಹೌದ್ರಿ, ಇಷ್ಟು ವರ್ಷ ಪಾಪ ಅವ್ರ ನೋಡ್ರಿ ಯುವ ಅವ್ರಿಗೂ ಕೊಟ್ಟಿದ್ದಾರೆ ಮನವಿ, AC ಅವ್ರಿಗೂ ಕೊಟ್ಟಿದ್ದಾರೆ, ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟರು ಸಹಿತ ಮಾಡಿಲ್ಲ ಅಂದ್ರೆ ತಿಳ್ಕೊಂಡ್ ಬಿಡ್ರಿ, ಇದೆಲ್ಲ ತಾಲೂಕು ಆಡಳಿತನೂ ಇದಕ್ಕೆ ಕಾರಣ ಐತಿ. ಈಗ ಸ್ಪೆಷಲಿ ಒಬ್ಬೊಬ್ರಿಗೆ ಎಷ್ಟು ಗುಂಟೆ ಜಾಗ ಕೊಟ್ಟಿದ್ದಾರೆ? ಒಬ್ಬೊಬ್ಬರಿಗೆ 5 ಗುಂಟೆ ಇದೆ. ಅದು 5 ಗುಂಟೆ. ಎಷ್ಟು ಜನ ಫಲಾನುಭವಿಗಳು? ಟೋಟಲ್ 200ರಿಂದ 183ರಿಂದ 200 ಜನರಿಗೆ ಕೊಡ್ಬೇಕಾಗಿದ್ದು ಭೂಮಿ ರೀ. ಈಗ ಅದನ್ನೇನೋ ನಮ್ಗೆ ಹಿದೇಗ ಒಬ್ರು ಯಾರೋ ಹೇಳಿದಾರೆ, ಅದನ್ನ ಯಾರೋ ಬೇರೆದವ್ರು ಏನೋ ಮಾಡ್ತಾ ಇದಾರೆ ಅಂತ, ಬೆಳೆ ಮಾಡ್ತಾ ಇದಾರೆ, ಅದನ್ನ ಒತ್ತುವರಿ ಮಾಡಿ ಸಾಹೇಬ್ರು ನಮ್ಗೆ ಕೊಡ್ತಾನೆ ಅಂತ ಹೇಳಿದಾರೆ, ಬಿತ್ತನೆ ಮಾಡತಾರತ್ತ. ಈಗ ನಮ್ಗೆ ಹೇಳಿದಾರೆ ಅದನ್ನ ಬಿಡಿಸಿ ನಮ್ ಜನರಿಗೆ ಕೊಡುವಂತ ಕೆಲಸ ಮಾಡ್ತಾನಂತ ಹೇಳಿದಾರೆ. ಈಗೇನು ಇದಕ್ಕೆ ಸ್ಪೆಷಲ್ ಆಗಿ ಪಹಣಿ ಪತ್ರಗಳ ಕೊಡ್ತಾನಂತ ಏನು ಆಶ್ವಾಸನೆ ಹೇಳಿದಾರೆ? ಪಹಣಿ ಪತ್ರ ಅಂತ ಇಲ್ರಿ, ಅವಾಗನ ಇವ್ರಿಗೇನು 2005-6 ರೀ ಹಕ್ಕಪತ್ರಗಳನ್ನ ಕೊಟ್ಟಿದ್ದಾರೆ. ಆ ಹಕ್ಕಪತ್ರ ಇಟ್ಕೊಂಡು ಇವ್ರು ಪಾಪ ಕೂತಿದಾರೆ. ಭೂಮಿ ಯಾರೋ ಬ್ಯಾರೆದಾರ ಬಲ್ಲಾಡ್ ಜನರು ಇರ್ತಾರಲ್ಲ ಅಂತವ್ರು ಅದನ್ನ ಬಳಕೆ ಮಾಡ್ತಾ ಇದ್ದಾರೆ. ಈ ಹೋರಾಟ ಯಾಕೆ ನಾವು ಇದನ್ನ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ಒಂದು ಕಂಡೀಷನ್ ಕೇಳ್ರಿ. ಇಲ್ಲಿ ನೋಡ್ರಿ ಷರತ್ತುಗಳು ಹಾಕಿದ್ದಾರೆ. ಭೂಮಿ ಪಡೆದವರು ಬೇರೆ ಯಾರಿಗೂ 20 ವರ್ಷಗಳವರೆಗೆ ಹಸ್ತಾಂತರ ಹಾಗೂ ಪರಿವರ್ತನೆ ಮಾಡಬಾರದು. ಅದರಲ್ಲಿಯೂ ತಮ್ಮ ಹಕ್ಕುಗಳನ್ನು ಬೇರೆಯವರಿಗೆ ವರ್ಗಾಯಿಸಿಕೊಡೋದು ಐತ್ರಿ. ಇವತ್ತು ಎಷ್ಟೈತ್ರಿ? 19 ವರ್ಷ ಆಯ್ತು. ಇನ್ನು 1 ವರ್ಷ ಅವ್ರು ಕಾಯತಾರ. ಅದಕ್ಕಾಗಿ ನಾವು ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಿ ನಾವಿಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೀವಿ. ಅಂದ್ರೆ 20 ವರ್ಷ ಆದ ಕೂಡಲೇ ಇವ್ರು ಬೇಗ ಸಹಿ ಮಾಡ್ಕೊಂಡ ಖರೀದಿ ಮಾಡ್ಕೊಂತ ಹುನ್ನಾರ ನಡೆಸಿದಾರ. ಅದಕ್ಕಾಗಿ ಅದರ ವಿರುದ್ಧ ನಾವು ಇವತ್ತು ಪಾದಯಾತ್ರೆ ಮೂಲಕ ಮನವಿಯನ್ನು ಕೊಟ್ಟಿದ್ದೀವಿ. ನೋಡೋಣ, ಮುಂದಿನ ವಾರ ಜಾಗವನ್ನ ಆದಷ್ಟು ಬೇಗ ನಮ್ಮ ಜನರಿಗೆ ಕೊಡುವಂತ ಕೆಲಸ ಆಗಬೇಕು. ಮಾಡದೇ ಹೋದ್ರೆ ಮುಂದಿನ ದಿನಮಾನದಾಗ ನಾವು ಹೇಳುವುದಿಲ್ಲ, ಅದನ್ನ ಮಾಡಿ ತೋರಿಸ್ತು ಅಂತ ಈ ಸಂದರ್ಭದಲ್ಲಿ ಜನರೆಲ್ಲ ಕಳ್ಕೊಂಡ್ ಕಿಲ್ಲಿ ಹಾಕಕ್ ಬಂದಿದ್ರಿ ಪಂಚಾಯತಿಗೆ. 2-3 ಸರ್ತಿ ಬೇಡ್ರಿ ಏನತ್ತಾರೋ ನಾವು ಅರ್ಜಿ ಕೊಟ್ಟಿದ್ದೇವು, ಮ್ಯಾಲಿಂದ ಏನ ಬಂದಿರ್ತಾಳ ಅಂತ ನಮ್ಮನ್ನ ಹೇಳಿ ಕಳಿಸ್ತಾರ. ನಾವು ಹೋಗಿದ್ದೇವ್ರಿ. ಈಗ ಅಲ್ಲಿ ಯಾರು 2 ವರ್ಷ ಕೊಟ್ರೆ ನಿಮ್ಗೆ ಕಾಗದ ಇದೆ? ಕೊಟ್ಟಕಿಸಿಂದ ಆಯ್ತು 18-19 ವರ್ಷ ಐತ್ರಿ. 19 ವರ್ಷ ಆಯ್ತು. ಮತ್ತೆ ಇನ್ನ ಜಾಗನ ಕೊಟ್ಟಿಲ್ಲ, ಕಾಗದ ಕೊಟ್ಟಿದ್ದಾರೆ. ಕಾಗದ ಕೊಡ್ತಾರ, ಜಾಗ ಕೊಟ್ಟಿರ್ ನಮ್ಗೆ. ಜಾಗ ಕೊಡಂದ್ರೆ ಏನಂತಾರ ಅವ್ರು? ಆ ಜಾಗ ಕೊಡಕಿದ ಈ ಮೋಜಿನಿಗೆ ಅರ್ಜಿ ಕೊಟ್ಟಿದ್ದೆವು, ಇನ್ನೊಂದ್ 8 ದಿನ ಬಿಟ್ಟು ಬರೋಬ್ರಿ, 1 ತಿಂಗಳು ಹೇಳಿ ಬಿಟ್ಟು ಬರೋಬ್ರಿ. ಮ್ಯಾಲಿಂದ ಮೋಜಿನಾಗ ಇನ್ನ ಬಂದಿಲ್ಲ, ಹೆಂಗ್ ತೋರ್ಸೋದು ಅಂತಾರ. ಕಾಗದ ಕೊಟ್ಟು 2 ವರ್ಷ ಐತ್ರಿ? ಕಾಗದ ಕೊಟ್ಟ ಈಗ 19 ವರ್ಷ ಆಗ್ತದೆ. ಕಾಗದ ಕೊಟ್ಟು 19 ವರ್ಷ ಆಯ್ತು. 19 ವರ್ಷ ಆಯ್ತು ಕಾಗದ ಕೊಟ್ಟು ಸರ್. ಬರೋ 5 ವರ್ಷ ನೀವು ತಗೋರಿ. ನಮ್ಗ ಹಿಂದ ಕೊಡ್ತೇವ, ನಾಳೆ ಕೊಡ್ತೇವ ಅನ್ನೋದಾರ ಸಾಹೇಬ್ರ. ಟೈಮ್ ಗೊತ್ತಾನು ಬಡ್ರ ಮಕ್ಕಳಿಗೆ ಅಷ್ಟು ಬರ ಇದನ್ನ ಮಾಡಿ ಕೊಡ್ರಿ. ಏನ ಎಷ್ಟು ಕಾವಲ ಮಾಡೋದು ಪಂಚಾಯತ್ ಹೋಗಿ ಒಂದು ಜೋರ್ ಚಪ್ಪಲ್ ಹಾಡ್ದು ನಮಗೆ ಕಿಮ್ಮತ್ತಿಲ್ಲ. ನಮಗೆ ಕಿಮ್ಮತ್ತ ಏನು ಒಟ್ಟೆ ಕಿಮ್ಮತ್ತಿಲ್ಲಪ್ಪ. ಬಡ್ರ ಅದರ ಚಪ್ಪಲ್ ಕಿಮ್ಮತ್ ಮಾಡ್ತಾರ ಪಂಚಾಯತ್. ನಿಮ್ ಟೈಮ್ ಓದಿ ಹೇಳ್ತಾನೆ ನೋಡಪ್ಪ, ಎಲ್ಲರೂ ಸರಿಯಾಗಿ ಪಾಲಿಸಿ ಕೊಡ್ರಿ. ಈ ವೇಳೆ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು ಆದ ಮಾಯಪ್ಪ ಗಾಂಜೇಗೌಡ, ಭೀಮ ಗರ್ಜನೆ ಯುವರಾಜ್ಯ ಬಣ ಸಂಘಟನೆ ರಾಜ್ಯಾಧ್ಯಕ್ಷರು ಆದ ಯುವರಾಜ್ ಕಾಂಬಳೆ, ಮಂಜುನಾಥ ಪರಗೌಡು, ಕೃಷ್ಣ ಕೆಂಚನವರ್ ಸೇರಿ ನೂರಾರು ಕೇರೂರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.